ಸಮೃದ್ಧ ಜೀವನ, ಇದರ ವಿಷಯವಾಗಿ ನಾವು ಸತ್ಯವೇದದಲ್ಲಿ ಹೆಚ್ಚಾಗಿ ತಿಳಿಯೋಣ. ಈ ಸಮೃದ್ಧ ಜೀವನ ಕೊಡ್ತಕ್ಕಂಥನು ದೇವರೇ ಎಂಬುದಾಗಿ ನಾವು ಸತ್ಯವನ್ನು ನೋಡ್ತಾ ಇದ್ದೇವೆ. ಆ ಸಮೃದ್ಧ ಜೀವನ ನಮ್ಮೆಲ್ಲರಿಗೂ ಅವಶ್ಯ. ಈ ಸಮೃದ್ಧ ಜೀವನ ಕೊಡ್ತಕ್ಕಂಥ ದೇವರು ಯಾರು? ಹೇಗೆ ಕೊಡುವನು? ಎಲ್ಲಿಂದ ಕೊಡುವನು? ಯಾಕೆ ಕೊಡುವನು? ಯಾರಿಗೆ ಕೊಡುವನು? ಇಂಥ ಮಹತ್ವವುಳ್ಳ ದೇವರು ಯಾರು ಎಂಬುದಾಗಿ ನಾವು ಪರಿಶೀಲಿಸಿ ಸತ್ಯವೇದದಿಂದ ನಾವು ಕಲಿಯೋಣ. ಅದಕ್ಕಾಗಿ ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಮಹಾ ಉನ್ನತಗಳಲ್ಲಿ ವಾಸವಾಗತಕ್ಕಂಥ ದೇವರೇ, ನಿನ್ನ ಸ್ತೋತ್ರವಾಗಲಿ. ಈ ಸ್ವಲ್ಪ ಸಮಯ ಸತ್ಯದ ವೇದದ ಮುಖಾಂತರವಾಗಿ ನಿನ್ನನ್ನು ನಮಗೆ ಪರಿಚಯ ಮಾಡಿಕೊಡು ಸ್ವಾಮಿ. ನೀನು ಯಾರು ಎಂಬುದಾಗಿ ನಾವು ತಿಳಿಯಬೇಕು. ನೀನೇ ನಮ್ಮನ್ನು ಸೃಷ್ಟಿ ಮಾಡಿದ್ದಿ. ಆದ ಕಾರಣ ನಿನ್ನ ನಮಗೆ ಪರಿಚಯ ಮಾಡಿಕೊಟ್ಟು ನಿನ್ನಲ್ಲಿ ಹೆಚ್ಚಾದ ಭಕ್ತಿ ಉಳ್ಳ ಮಕ್ಕಳಾಗಿ ಜೀವಿಸುವಂತೆ ಈ ಸ್ವಲ್ಪ ಸಮಯ ನಡೆಸಬೇಕೆಂಬುದಾಗಿ ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್. ಈ ಸಮೃದ್ಧಿ ಜೀವನ ಕೊಡ್ತಕ್ಕಂಥ ದೇವರು ಮಹಾದೇವರಾಗಿದ್ದಾನೆ. ಈ ದೇವರು ಯಾರು, ಎಷ್ಟು ಮಹತ್ವವುಳ್ಳವನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ಮಹಾದೇವರ ವಿಷಯವಾಗಿ ಸತ್ಯವೇದವು ಅನೇಕ ವಚನಗಳಿಂದ ನಮಗೆ ತಿಳಿಪಡಿಸಬೇಕಾಗಿದೆ. ಪ್ರಶ್ನೆ ಏನೆಂದರೆ, ಈ ದೇವರು ಯಾರು? ಸೃಷ್ಟಿಕರ್ತನಾದ ಈ ದೇವರು ಯಾರು? ಈತನು ಎಲ್ಲಿಂದ ಬಂದನು? ಈತನ ಹೆಸರೇನು? ನಾನೇ ದೇವರು, ಬೇರೊಬ್ಬನಿಲ್ಲ ಎಂದು ಹೇಳುತ್ತಾನೆ. ಈ ದೇವರು ಯುಗಾಂತರಗಳಲ್ಲಿಯೂ ಇರುವಾತನು ಎಂಬುದಾಗಿ ನಾವು ನೋಡ್ತಾಗಿದ್ದೇವೆ. ಅಂದರೆ ಈ ದೇವರು ಯಾರು ಎಂಬುದಾಗಿ ನಾವು ಹೆಚ್ಚಾಗಿ ತಿಳಿಯಬಡಬೇಕು. ಈ ದೇವರು ಯಾರೆಂದು ನಾವು ಕಂಡು ಹಿಡಿಯಬೇಕು. ಅದಕ್ಕಾಗಿ ನಾವು ಸತ್ಯವೇದದಲ್ಲಿ ನಾವು ಇದನ್ನು ತಿಳಿಯಪಡಬೇಕು. ಎಲ್ಲ ಸೃಷ್ಟಿಗಳು ಆತನ ನಾಮವನ್ನು ಮಹಿಮೆಪಡಿಸಲಾಗಿದೆ. ಅದರ ಮುಖಾಂತರವಾಗಿ ಒಬ್ಬ ಸೃಷ್ಟಿಕರ್ತನು ಇದ್ದಾನೆ ಎಂಬುದಾಗಿ ನಮಗೆ ಅರಿವು ಆಗ್ತಕ್ಕಂತಾಗಿದೆ. ಆದರೆ ಸತ್ಯವೇದದಲ್ಲಿ ಈತನ ಬಗ್ಗೆ ಹೆಚ್ಚಾಗಿ ಹೇಳ್ತಕ್ಕಂಥ ನೋಡಲಾಗಿದ್ದೇವೆ. ದಯವಿಟ್ಟು ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ತಿರುಗಿಸಿ ನಾವು ವಚನಗಳು 1ರಿಂದ 3 ಮತ್ತು 14ನೇ ವಚನ ನಾವು ನೋಡೋಣ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರೋ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯನಿಗೆ ಬೆಳಕಾಗಿತ್ತು ಎಂಬುದಾಗಿ ನೋಡಲಾಗಿದ್ದೇವೆ. ಅದೇ 14ನೇ ವಚನದಲ್ಲಿ ಹೇಳುತ್ತೆ, ಈ ವಾಕ್ಯವೆಂಬವನು 40 ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕಂಥ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದನಾಗಿದ್ದನು ಎಂಬುದಾಗಿ ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಆದಿಯಲ್ಲಿ ಪ್ರಾರಂಭದಲ್ಲಿ ಒಂದು ವಾಕ್ಯವಿತ್ತು. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬ ನೋಡ್ತೇವೆ. ಆತನ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಆತನ ಮುಖಾಂತರವೇ ನಾವು ಸಹ ಸೃಷ್ಟಿಯಾದೆವು. ಈ ಒಂದು ಮಹಾ ದೇವರು ಅಂದರೆ ಈ ವಾಕ್ಯವು ಈ ದೇವರು 14ನೇ ವಚನ ನೋಡುವಾಗ 40 ವ್ಯಕ್ತಿ ಅಂದರೆ ಮನುಷ್ಯನಾಗಿ ಬಂದು ನಮ್ಮ ಮಧ್ಯದಲ್ಲಿ ಜೀವಿಸು ಎಂಬುದಾಗಿ ಸತ್ಯವೇದ ಹೇಳ್ತಕ್ಕಂತಾಗಿದೆ. ಈತನು ಈ ವಾಕ್ಯವು 40 ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡೋದಲ್ಲದೆ ಮುಂದೆ ಹೇಳುತ್ತೆ, ಆತನ ಮಹಿಮೆಯನ್ನು ನಾವು ನೋಡಿದೆವು. ಆತನ ಮಹಿಮೆಯಿಂದ ತುಂಬಿದಂಥ ಈ ವ್ಯಕ್ತಿಯಾಗಿ ನೋಡ್ತಕ್ಕಂತಾಗಿದ್ದೇವೆ. ಮುಂದೆ ಹೇಳ್ತದೆ, ಆ ಮಹಿಮೆಯು ತಂದೆ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕಂಥ ಆ ಮಹಿಮೆ. ಆತನ ಕೃಪೆಯಿಂದಲೂ ಸತ್ಯದಿಂದಲೂ
ತುಂಬಿದವನಾಗಿದ್ದನು ಎಂಬತಕ್ಕಂಥ ನೋಡ್ತೇವೆ. ಈ ವ್ಯಕ್ತಿ ಯಾರೆಂಬುದಾಗಿ ಈಗಾಗಲೇ ನಿಮಗೆ ತಿಳಿಯಬಹುದು. ಹೌದು, ಯೇಸು ಕ್ರಿಸ್ತನೇ ನರವತಾರ ವ್ಯಕ್ತಿ ಈ ಭೂಮಿಯಲ್ಲಿ ಇಳಿದು ನಮ್ಮ ಮಧ್ಯದಲ್ಲಿ ವಾಸವನ್ನು ನೋಡ್ತಾನಾಗಿದ್ದೇವೆ. ಈತನು ಕೃಪೆಯಿಂದಲೂ ನೀತಿಯಿಂದಲೂ ಮಹಿಮೆಯಿಂದಲೂ ತುಂಬಿದಂಥ ವ್ಯಕ್ತಿಯಾಗಿದ್ದಾನೆ. ಈತನು ಬೆತ್ಲೆಹೇಮಿನಲ್ಲಿ ಜನಿಸಿದನು. ಮರಿಯಳ ಮತ್ತು ಯೋಸೇಫನ ಮಗನಾಗಿ ಹುಟ್ಟಿದನು. ಈತನು ಕುರುಬರಿಗೆ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವಾಗಿದ್ದನು. ಆ ಕುರುಬರಿಗೆ ಸಿಕ್ಕಿದಂಥ ಒಂದು ಶುಭ ಸಮಾಚಾರ, ಸಂತೋಷ ಸಮಾಚಾರ ಈತನೇ ನೋಡಾಗಿದ್ದೇವೆ. ಈತನೊಬ್ಬ ರಕ್ಷಕನು. ಗೋಧಲಿಯಲ್ಲಿ ಮಲಗಿದ್ದ ಒಂದು ಕೂಸು ಮೂಡನ ಜ್ಯೋತಿಷರಿಗೆ ಅರಸನಾಗಿ ಹುಟ್ಟಿದನು. ಅರಸನಾದ ಹೆರೋದನಿಗೂ ಯೆರೂಸಲೇಮಿನರಿಗೂ ಭಯ ಹುಟ್ಟಿಸ್ತಕ್ಕಂಥ ವ್ಯಕ್ತಿಯಾಗಿದ್ದನು. ಅವರಿಗೆ ಕಳವಳ ಹುಟ್ಟಿಸ್ತಕ್ಕಂಥ ವ್ಯಕ್ತಿಯಾಗಿದ್ದನು. ಶಾಸ್ತ್ರಿಗಳಿಗೆ ಒಬ್ಬ ಸಾಧಾರಣವಾದ ಮನುಷ್ಯನಾಗಿದ್ದನು. ಯಾಕೆಂದರೆ ಆತನು ನಜರೇತಿನಲ್ಲಿ ಬೆಳೆದನು. ಒಬ್ಬ ಸಾಧಾರಣ ಬಡಿಗೆಯಾಗಿ ಆತನು ಕೆಲಸ ಮಾಡಿದನು. ಈತನು ಜನರ ಸೇವೆಯನ್ನು ಸಹ ಮಾಡಿದನ್ನು ನೋಡಲಾಗಿದ್ದೇವೆ. ಆ ಜನರ ಸೇವೆ ಹೇಗೆಂದರೆ ರಕ್ಷಣೆಯ ಮಾರ್ಗವನ್ನು ತಿಳಿಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಜನರು ಏನೂ ತಿಳಿಯದೆ ಕಳವಳ ಮನಸ್ಸಿನ ತುಂಬಿದವರಾಗಿದ್ದರು. ಈ ಲೋಕದ ವಿಷಯಗಳಿಂದ ಅವರು ಮನ ತುಂಬಿದವರಾಗಿ ದಾರಿ ತಪ್ಪಿದಂಥ ವ್ಯಕ್ತಿಗಳಾಗಿದ್ದರು. ಅಂಥವರಿಗೆ ಈತನು ಮಾರ್ಗವನ್ನು ತಿಳಿಸ್ತಕ್ಕಂಥ ವ್ಯಕ್ತಿಯಾಗಿದ್ದನು. ರೋಗಿಗಳನ್ನು ಸ್ವಸ್ಥ ಮಾಡುವ ವ್ಯಕ್ತಿಯಾಗಿದ್ದನು. ಕುಷ್ಠರೋಗಗಳು, ಕುಂಟರು, ಕುರುಡರು ಇವರೆಲ್ಲರಿಗೂ ಕೂಡ ಸ್ವಸ್ಥ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದನು. ಈತನು ಸತ್ತವರನ್ನು ಬದುಕಿಸಿದನು. ಸತ್ಯವೇದಲ್ಲಿ ನಾವು ಕೆಲವು ಉದಾಹರಣೆ ನೋಡಲಾಗಿದ್ದೇವೆ. ಸತ್ತಂಥ ಲಾಜರನಿಗೆ ಆತನು ಜೀವ ಕೊಟ್ಟನು. ನಾಯಿನೆಂಬತಕ್ಕಂಥ ಊರಿನಲ್ಲಿದ್ದ ಒಬ್ಬ ಸಣ್ಣ ಬಾಲಕನಿಗೆ ಆತನು ಜೀವನ ಕೊಟ್ಟನು. ಜಾಯನ ಮಗಳು ಸಾಯ್ತಕ್ಕಂಥ ಸಮಯದಲ್ಲಿ ಆಕೆಗೆ ಜೀವನ ಕೊಟ್ಟನು. ಹೀಗೆ ನಾವು ನೋಡ್ತೇವೆ, ಜನರು ಆತನು ಒಬ್ಬ ಪ್ರವಾದಿ ಎಂದು ನೆನೆಸಿದರು. ಕೆಲವರು ಇದನ್ನು ಒಳ್ಳೆಯ ಉಪಾಧ್ಯಾಯನು ಎಂಬುದಾಗಿ ಅವರು ಆತನನ್ನು ಕರೆದರು. ಮಾತ್ರವಲ್ಲದೆ ಕರ್ತನು, ಗುರುವು ಎಂದು ಕೆಲವರು ಹೇಳಿದರು. ಹೀಗೆ ಅನೇಕ ಜನರು ಆತನ ವಿಧವಾಗಿ ಹೆಸರಿಟ್ಟು ಕರೆದು ನಮ್ಮನ್ನು ನೋಡ್ತಾನಾಗಿದ್ದಾರೆ. ಆತನ ಎಲ್ಲ ತರಹದ ಬಿರುದನ್ನು ಅವರು ಕೊಟ್ಟರು. ಆ ಯೋಹಾನ 1ನೇ ಅಧ್ಯಾಯ 1-3 ನೋಡುವಾಗ ಈತನು ಎಂಥ ಮನುಷ್ಯನೆಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಆತನು ವಾಕ್ಯವಾಗಿದ್ದನು, ದೇವರಾಗಿದ್ದನು, ದೇವರ ಬಳಿಯಿದ್ದನು. ಆತನು ನರವತಾರ ವ್ಯಕ್ತಿ ನಮ್ಮ ಮೊದಲು ಜೀವಿಸಿನೆಂಬುದಾಗಿ ನಾವು ಇದನ್ನು ನೋಡೋರಾಗಿದ್ದೇವೆ. ಈ ಮನುಷ್ಯನ ಮಹತ್ವವನ್ನು ಕುರಿತು ಇದು ಹೇಳ್ತಕ್ಕಂತಾಗಿದೆ. ಅಂದರೆ ಈ ವ್ಯಕ್ತಿ ಸಾಧಾರಣವಾದ ವ್ಯಕ್ತಿಯಲ್ಲ. ನಾವು ತಿಳಿದ ರೀತಿಯಲ್ಲಿ ಸಾಧಾರಣವಾದ ಒಬ್ಬ ಮನುಷ್ಯನಲ್ಲ. ನಮ್ಮ ರೀತಿಯಂಥ ಒಂದು ಮನುಷ್ಯ ಆತನಲ್ಲ. ಆತನು ಮಹಾ ವ್ಯಕ್ತಿ ಎಂಬುದಾಗಿ ನಾವು ನೋಡ್ತಾನಾಗಿದ್ದೇವೆ. ಅದೇ ಯೆಶಾಯನು ಬರೆದ ಗ್ರಂಥ 9ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ತಿರುಗಿಸೋಣ. ಇಲ್ಲಿ ಹೇಳುತ್ತೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಅದೇ ಯೋಹಾನ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ನೋಡಿದಂಥ ಆ ವ್ಯಕ್ತಿ ವಿಷಯವಾಗಿ ಇಲ್ಲಿ ಪ್ರವಾದನೆಗಾರನಾದ ಯೆಶಾಯನು ಬರೆದಂಥ ಗ್ರಂಥದಲ್ಲಿ ನಾವು ನೋಡಲಾಗಿದ್ದೇವೆ. ನೋಡಿ ಆತನಿಗೆ ಎಂಥ ಬಿರುದು. ಈ 6ನೇ ವಚನ ಹೇಳ್ತಕ್ಕಂಥದ್ದು, ನಮಗಾಗಿ ಒಂದು ಮಗು ಹುಟ್ಟಿದೆ. ಅಂದರೆ ಆ ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಮಗನ ವಿಷಯವಾಗಿ ಯೆಶಾಯನು ಹೇಳೋನಾಗಿದ್ದಾನೆ. ಆತನು ವಿವರವಾಗಿ ಆತನ ವಿಷಯವಾಗಿ ಹೇಳೋನಾಗಿದ್ದಾನೆ. ಆ ಮಗು ಅಂದರೆ ಆ ವರದ ಮಗನು ನಮಗೆ ದೊರೆತನು, ಆ ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು ಎಂಬುದಾಗಿ ಹೇಳ್ತಕ್ಕಂತಾಗಿದೆ. ಈ ಮಗುವಿನ ಹೆಸರನ್ನು ನೋಡಿ ಯೇಸುವನ್ನು ಹೇಗೆ ವರ್ಣಿಸುತ್ತಿದ್ದಾನೆ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು,
ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಇವನ ಹೆಸರು ಎಂಬುದಾಗಿ ಹೇಳ್ತಕ್ಕಂತಾಗಿದೆ. ಅಂದರೆ ಈ ವ್ಯಕ್ತಿ ಸಾಧಾರಣವಾದ ವ್ಯಕ್ತಿ ಅಲ್ಲ. ನಮ್ಮ ಮಧ್ಯದಲ್ಲಿ ಒಬ್ಬ ಮನುಷ್ಯನಾಗಿ ಮಾನವ ರೂಪವನ್ನು ತಳೆದು ಜೀವಿಸಲು ಕೂಡ ಈತನ ಬಿರುದುಗಳನ್ನು ನೋಡುವಾಗ ಈತನು ಸಾಧಾರಣದ ವ್ಯಕ್ತಿ ಅಲ್ಲ, ಮಹಾಪುರುಷನು ಎಂಬುದಾಗಿ ನಾವು ನೋಡಲಾಗಿದ್ದೇವೆ. ಮುಂದೆ ನಾವು ನೋಡ್ತೇವೆ, 1 ಪೂರ್ವಕಾಲ 29ನೇ ಅಧ್ಯಾಯಕ್ಕೆ ನಾವು ತಿಳಿಸೋಣ. ವಚನಗಳು 11ರಿಂದ 13 ತನಕ ನಾನು ಓದನಾಗಿದ್ದೇನೆ. ಯೆಹೋವ ಮಹಿಮ, ಪ್ರತಾಪ, ವೈಭವ, ಪರಾಕ್ರಮಗಳ ಪ್ರಭಾವಗಳನ್ನು ನಿನ್ನವು ಎಂಬುದಾಗಿ. ಭೂಮಿಯಾಶಗಳಿರೋದೆಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನೂ ಆಳುವನಾಗಿರುತ್ತಿ. ಪ್ರಭಾವ, ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ನೀನು ಸರ್ವಾಧಿಕಾರಿಯು. ಬಲ ಪರಾಕ್ರಮಗಳ ನಿನ್ನ ಹಸ್ತದಲ್ಲಿರುತ್ತವೆ. ಎಲ್ಲ ದೊಡ್ಡ ಸ್ಥಿತಿಗೂ ಶಕ್ತಿಗೂ ನೀನೇ ಮೂಲನು. ಆದುದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತಾಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ ಎಂಬುದಾಗಿ ದಾವೀದನು ವರ್ಣಿಸನಾಗಿದ್ದಾನೆ. ಅಂದರೆ ದಾವೀದನಾದ ಅರಸನು ತಾನು ತಿಳಿದಂಥ ಈ ದೇವರನ್ನು, ಈ ಮಹಾಪುರುಷನನ್ನು ವರ್ಣಿಸಿ ಹೇಳನಾಗಿದ್ದಾನೆ. ಅಂದರೆ ದಾವೀದನ ಅರಸನು ಈತನು ಎಂಥವನು, ಈ ದೇವರು ಎಂಥವನು ಎಂಬುದಾಗಿ ಆತನು ಅರಿತುಕೊಂಡಿದ್ದನು, ಆತನನ್ನು ಅರ್ಥ ಮಾಡಿಕೊಂಡಿದ್ದನು. ಅದಕ್ಕೆ ತಾನೇ ಹೇಳ್ತಕ್ಕಂಥ ಯೆಹೋವ ಮಹಿಮ, ಪ್ರತಾಪ, ವೈಭವ, ಪರಾಕ್ರಮ ಪ್ರಭಾವಗಳು ನಿನ್ನವೇ ಎಂಬುದಾಗಿ. ಒಬ್ಬ ದೊಡ್ಡ ರಾಜನು ಈ ರೀತಿ ವರ್ಣಿಸೋದಾದರೆ ಈ ಮಹಾದೇವರು ಎಂಥವನು ಎಂಬುದಾಗಿ ನೋಡಲಾಗಿದ್ದೇವೆ. ಆತನ ಪ್ರಭಾವ ಎಲ್ಲ ಕಡೆ ಇರುವುದು, ಆತನ ರಾಜ್ಯವನ್ನು ಆಳುವನು. ಆದ್ದರಿಂದ ಹೇಳ್ತಕ್ಕಂಥದ್ದು, ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತಾಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವ ನಾಮವನ್ನು ನಾವು ವರ್ಣಿಸಿ ಹೇಳುವೆವು ಎಂಬುದಾಗಿ ಹೇಳುವನಾಗಿದ್ದಾನೆ. ಈತನು ಪರಲೋಕಕ್ಕೆ ಹೋಗುವಾಗ ಆತನ ವಿಷಯವಾಗಿ ನಾವು ಕೊಂಡಾಡ್ತಕ್ಕಂಥ ನಾವು ನೋಡಲಾಗಿದ್ದೇವೆ. ಈ ಭೂಲೋಕ ಮಾತ್ರವಲ್ಲದೆ ಪರಲೋಕದಲ್ಲೂ ಸಹ ಈತನನ್ನು ವರ್ಣಿಸಿ ಹೇಳಲು ನಾವು ನೋಡಲಾಗಿದ್ದೇವೆ. ದಯವಿಟ್ಟು ಕೀರ್ತನೆ 24:7-10 ತನಕ ನಾವು ಓದೋಣ. ಇಲ್ಲಿ ಕೀರ್ತನೆಗಾದ ದಾವೀದನು ಈ ರೀತಿಯಾಗಿ ವರ್ಣಿಸಿ ಹೇಳನಾಗಿದ್ದಾನೆ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶನಾದ ಯೆಹೋವನೇ. ಮಹಾಪ್ರಭಾವವುಳ್ಳ ಅರಸನು ಈತನೇ ಎಂಬುದಾಗಿ ನಾವು ನೋಡಲಾಗಿದ್ದೇವೆ. ಅಂದರೆ ಯಾರು ಇದನ್ನು ಹಾಡ್ತಕ್ಕಂಥವ್ರು? ಈ ಮಹಾದ್ವಾರಗಳು ಯಾವುದು? ಉನ್ನತ ದ್ವಾರಗಳು ಯಾವುದು? ಈ ಪುರಾತನ ದ್ವಾರಗಳು ಯಾವುದು? ನಾವು ನೋಡುತ್ತೇವೆ, ಈ ಮಹಾಪುರುಷನು ಆತನು ಪರಲೋಕ ರಾಜ್ಯಕ್ಕೆ ಏರಿ ಹೋಗುವಾಗ 2 ಗುಂಪಿನ ದೂತರುಗಳು ಇದನ್ನು ಹಾಡಲಾಗಿದ್ದಾರೆ. ಒಂದು ಗುಂಪಿನ ದೂತರು ಹೇಳ್ತಕ್ಕಂಥ ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನ ಕದಗಳೇ ತೆಗೆದುಕೊಂಡಿರಿ ಎಂಬುದಾಗಿ ಹೇಳ್ತಕ್ಕಂಥ ನೋಡಿದ್ದೇವೆ. ಇನ್ನೊಂದು ಗುಂಪಿನ ದೂತರು ಪ್ರಶ್ನೆ ಕೇಳಲಾಗಿದ್ದಾರೆ, ಮಹಾಪ್ರಭುವುಳ್ಳ ಈ ಅರಸನು ಯಾರು ಎಂಬುದಾಗಿ ಪ್ರಶ್ನೆ ಮಾಡುವಾಗ ಇನ್ನೂ ಒಂದು ಗುಂಪಿನ ದೂತರು ಉತ್ತರವನ್ನು ಕೊಡಲಾಗಿದ್ದಾರೆ. ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧನಾಗಿರುವ ಯೆಹೋವ ಎಂಬುದಾಗಿ
ಇನ್ನೊಂದು ಗುಂಪು ಹೇಳ್ತಕ್ಕಂಥ ನೋಡರಾಗಿದ್ದೇವೆ. ಅಂದರೆ ಈ ಒಂದು ಮಹಾದೇವರನ್ನು ವರ್ಣಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಓದೋರಾಗಿದ್ದೇವೆ. ಅದೇ ದೂತರು ಮತ್ತೆ ಪ್ರಶ್ನೆಯನ್ನು ಕೇಳಿ ಅವ್ರು ಹೇಳೋದಂದರೆ, ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನ ಕದಗಳೇ ತೆಗೆದುಕೊಂಡಿರ್ರಿ, ಮಹಾಪ್ರಭುಳ ಅರಸನು ಆಗಮಿಸುತ್ತಾನೆ. ಈ ಮಹಾಪ್ರಭುಳ ಅರಸನು ಯಾರು? ಮುಂದೆ ಹೇಳುತ್ತೆ, ಸೇನಾಧೀಶನಾದ ಯೆಹೋವನೇ, ಮಹಾಪ್ರಭುಳ ಅರಸನು ಈತನೇ ಎಂಬುದಾಗಿ ಹೇಳ್ತಕ್ಕಂಥ ನೋಡರಾಗಿದ್ದೇವೆ. ಹೌದು, ದ್ವಾರಗಳು ತೆರೆದಿರಬೇಕು, ಉನ್ನತ ದ್ವಾರಗಳು ತೆರೆದಿರಬೇಕು. ಯಾಕೆಂದರೆ ಅರಸನು ಆಗಮಿಸುತ್ತಾನೆ. ಈ ಮಹಾದೇವರು ತಾನೇ ನಾವು ತಿಳ್ಕೊಳ್ಳೋದು ಅವಶ್ಯ. ಯಾವ ರೀತಿಯಲ್ಲಿ ಆದಿಕಾಂಡ 1 ಅಧ್ಯಾಯ 1 ವಚನ ಹೇಳ್ತದೋ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿನ ಉಂಟು ಮಾಡಿದನು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೋಹಾನ 1 ಅಧ್ಯಾಯ 1-3 ಮತ್ತು 14 ನೋಡುವಾಗ ಆದಿಯಲ್ಲಿ ದೇವರು ಅಂದರೆ ಈ ದೇವರು ಯಾರು? ಆದಿಯಲ್ಲಿ ಸೃಷ್ಟಿ ಮಾಡಿದ ದೇವರು ಯಾರು? ಆತನೇ ಎಂಬುದಾಗಿ ನೋಡಲಾಗಿದ್ದೇವೆ. ಹೌದು, ಈ ಮಹಾದೇವರು ಯೇಸು ಕ್ರಿಸ್ತನೆಂಬುದಾಗಿ ಸತ್ಯವೇದ ನಮಗೆ ಪರಿಗಣಿಸಿ ಹೇಳ್ತಕ್ಕಂತಾಗಿದೆ. ಆದಿಯಲ್ಲಿ ದೇವರು, ಆದಿಯಲ್ಲಿ ವಾಕ್ಯವು ಒಬ್ಬ ಆತನೇ. ಆ ವಾಕ್ಯವು ದೇವರ ಬಳಿಯಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯದ ಮುಖಾಂತರವಾಗಿ ಸಮಸ್ತ ಸೃಷ್ಟಿಯಾಯಿತು. ಯಾವ ರೀತಿಯಲ್ಲಿ ನಾವು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿನ ಉಂಟು ಮಾಡೋದು ನಾವು ನೋಡುವಾಗ ಈ ಯೋಹಾನ ಪತ್ರಿಕೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಕ್ಕಂತಾಗಿದೆ. ಈತನ ಮುಖಾಂತರವಾಗಿ ಸಮಸ್ತ ಸೃಷ್ಟಿವಾಯಿತು. ಆದ ಕಾರಣ ಈ ಲೋಕವನ್ನು ಸೃಷ್ಟಿ ಮಾಡಿದವನು ಆತನೇ, ನಮ್ಮನ್ನು ಉಂಟು ಮಾಡಿದವನು ಆ ಯೇಸು ಕ್ರಿಸ್ತನೇ ಎಂಬುದಾಗಿ ಇಲ್ಲಿ ನಾವು ನೋಡೋರಾಗಿದ್ದೇವೆ. ಒಂದು ವಿವರವಾಗಿ ಹೇಳ್ತಕ್ಕಂಥ ಒಂದು ವಚನ. ಇದರಲ್ಲಿ ಯಾವ ಸಂಶಯವೂ ಸಹ ಇಲ್ಲ. ಅದು ನಮ್ಮ ಸ್ಪಷ್ಟವಾಗಿ ಹೇಳ್ತಕ್ಕಂತಾಗಿ ನಾವು ನೋಡೋರಾಗಿದ್ದೇವೆ. ಹೌದು, ಕೀರ್ತನೆ 29 1 ಮತ್ತು 2 ವಚನ ನಾವು ನೋಡೋಣ. ಇಲ್ಲಿ ಹೀಗೆ ಹೇಳುತ್ತೆ, ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವ ಎಂಬ ಭೂಷಣೆ ಯೆಹೋವನಿಗೆ ಅಡ್ಡ ಬೀಳಿರಿ ಎಂಬುದಾಗಿ ಹೇಳ್ತಕ್ಕಂತಾಗಿದೆ. ಅಂದರೆ ಇಂಥ ಮಹಾದೇವರಿಗೆ ನಾವು ಎಂಥ ಘನವನ್ನು ಸಲ್ಲಿಸಬೇಕೆಂಬುದಾಗಿ ಇಲ್ಲಿ ಕೀರ್ತನಗಾರನು ಹೇಳ್ತಕ್ಕಂಥ ನೋಡರಾಗಿದ್ದೇವೆ. ಅಂದರೆ ನೀವು ದೂತಗಳು ಸಹ ಆತನ ಕೊಂಡಾಡಬೇಕು. ನಾವು ಮನುಷ್ಯ ಮಾತ್ರದವರಲ್ಲದೆ ಸಕಲ ದೂತ ಗಣಗಳು ಆತನನ್ನು ಕೊಂಡಾಡಬೇಕೆಂಬುದಾಗಿ ಕೀರ್ತನಗಾರನು ಹೇಳಲಾಗಿದ್ದೇನೆ. ನಿಜವಾಗಿಯೂ ಅವರು ಸದಾ ಕೊಂಡಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಮಾನವರು ನಾವು ಸಹ ಆ ದೂತಗಳ ಜೊತೆ ಸೇರಿ ಆತನ ನಾವು ಕೊಂಡಾಡಬೇಕು. ಯಾಕಂದರೆ ಆತನು ಪರಮ ಪ್ರಭಾವ ಉಳ್ಳತಕ್ಕಂಥ ಯೆಹೋವ ದೇವರು ಎಂಬುದಾಗಿ. ಕೆಲವು ಸಮಯದಲ್ಲಿ ನಮಗೆ ಯೆಹೋವ ದೇವರು ಕ್ರಿಸ್ತನು ಇದಕ್ಕೆ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ವಿವರವಾಗಿ ನಾವು ಸತ್ಯದಲ್ಲಿ ಓದುವಾಗ ಆದಿ ಕಾರಣದ ಯೆಹೋವನೇ ಹೊಸ ಒಡಂಬಡಿಕೆಯ ಕ್ರಿಸ್ತನಾಗಿ ನಾವು ನೋಡರಾಗಿದ್ದೇವೆ. ಆ ಯೇಸುವೆ ಹಳೆ ಒಡಂಬಡಿಕೆಯಲ್ಲಿ ಯೆಹೋವನಾಗಿ ಸೃಷ್ಟಿಕರ್ತನಾಗಿ ಕಾಣಿಸಿಕೊಂಡನು. ಅದೇ ಸೃಷ್ಟಿಕರ್ತನು ಹೊಸ ಒಡಂಬಡಿಕೆಯಲ್ಲಿ ನಮ್ಮ ರಕ್ಷಣನಾಗಿ ಆತನು ಕಾಣಿಸಿಕೊಂಡ ಎಂಬುದಾಗಿ ಸತ್ಯವೇದವು ವಿವರವಾಗಿ ಹೇಳ್ತಕ್ಕಂತಾಗಿದೆ. ಪ್ರಕಟಣೆ 19ನೇ ಅಧ್ಯಾಯಕ್ಕೆ ನಾವು ತಿಳಿಸೋಣ. ವಚನಗಳು 1 ಮತ್ತು 4-6 ನಾನು ಓದನಾಗಿದ್ದೇನೆ. ಈ ವ್ಯಕ್ತಿಯು ಅಂದರೆ ಈ ಮಹಾದೇವರು ನಾವು ಮುಂದೆ ಕೀರ್ತನಗಾರ ನೋಡಿದ ರೀತಿಯಲ್ಲಿ ಆತನು ಪರಲೋಕ ರಾಜ್ಯಕ್ಕೆ ಏರಿ ಹೋಗುವಾಗ ಆತನಿಗೆ ಕೊಟ್ಟಂಥ ಗೌರವ ಮಹಿಮೆ ದೂತರುಗಳ ಹೇಳ್ತಕ್ಕಂಥವನ್ನು ನೋಡಿದ್ದೇವೆ. ಅದೇ ತಾನೇ ಕೀರ್ತನೆಯಲ್ಲಿ ನಾವು ನೋಡೋಂಥ ಒಂದು ಮಹಾ ವಿಶೇಷವಾದ ವಿವರಣೆ. ಮತ್ತು ನಾವು ಪ್ರಕಟಣೆ 19 1 ವಚನ ನೋಡ್ತೇನೆ. ಮತ್ತು ನಾನು 4-6 ಓದನಾಗಿದ್ದೇನೆ. ಇದಾದ ಮೇಲೆ ಪರಲೋಕದಲ್ಲಿ
ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂಥ ಒಂದು ಶಬ್ದವನ್ನು ಕೇಳಿದನು. ಅವರು ಹಲ್ಲೆಲೂಯಾ, ಜಯವು ಪ್ರಭಾವವು ಶಕ್ತಿಯು ನಮ್ಮ ದೇವರಿಗಿದೆ ಎಂಬುದಾಗಿ ಇವರು ಕೊಂಡವರಾಗಿದ್ದಾರೆ. ಈ ವಚನದಲ್ಲಿ ನಾವು ನೋಡ್ತೇವೆ, ಮಹಾಶಬ್ದವೋ ಅಂದರೆ ಈ ಗುಂಪಿನ ಮಹಾಶಬ್ದವೋ ಎಂಬ ಶಬ್ದವನ್ನು ನಾನು ಕೇಳಿದೆ ಎಂಬುದಾಗಿ ಈ ಪ್ರವಾದನೆಗಾರನಾದ ಯೋಹಾನನು ಇಲ್ಲಿ ಹೇಳ್ತಕ್ಕನಾಗಿದ್ದಾನೆ. ಅವರು ಹಲ್ಲೆಲೂಯಾ, ಜಯವು ಪ್ರಭಾವವು ಶಕ್ತಿಯು ನಮ್ಮ ದೇವರಿಗೆ ಇದೆ ಎಂಬುದಾಗಿ ಅವರು ಕೊಂಡಾಡಿ ಹೇಳ್ತಕ್ಕಂಥರಾಗಿದ್ದಾರೆ. ಈ 4ನೇ ವಚನದಿಂದ 6 ಹೀಗೆ ಹೇಳುತ್ತೆ, ಆಗ ಇದು ಅಂದರೆ ಇವರು ಕೊಂಡಾಡುವಾಗ 24 ಮಂದಿ ಹಿರಿಯರು ಆ 4 ಜೀವಿಗಳು ಅಡ್ಡ ಬಿದ್ದು ಸಿಂಹಾಸನದ ಮೇಲೆ ಕುಳಿತಿರುವ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಮೇನ್ ಹಲ್ಲೆಲೂಯಾ ಅಂದರು. ಆಮೇಲೆ ಸಿಂಹಾಸನದ ಕಡೆಯಿಂದ ಬಂದ ಒಂದು ಶಬ್ದವು, ದೇವರ ದಾಸರೆಲ್ಲರೇ, ದೇವರಿಗೆ ಭಯಪಡುವ ಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡಿರಿ ಎಂದು ಹೇಳಿತು. ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದನು. ಅದು ಹಲ್ಲೆಲೂಯಾ, ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ ಎಂಬುದಾಗಿ ನಾವು ನೋಡ್ತಾನಾಗಿದ್ದೇವೆ. ಹೌದು, ಈ ರೀತಿಯಲ್ಲಿ ಈ ಯೇಸು ಕ್ರಿಸ್ತನನ್ನು ಕೊಂಡಾಡ್ತಕ್ಕಂಥ ನಾವು ನೋಡರಾಗಿದ್ದೇವೆ. ಆತನ ಪ್ರಭಾವವನ್ನು ವರ್ಣಿಸಿ ಹೇಳ್ತಕ್ಕಂಥದ್ದಾಗಿದೆ. ಈತನು ಸಾಧಾರಣ ಪುರುಷನಲ್ಲ, ಮಹಾದೇವರು ನಮ್ಮ ರಕ್ಷಣೆಗಾಗಿ ಮಾನವತಾರವತ್ತಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡರಾಗಿದ್ದೇವೆ. ಅದೇ ಪ್ರಕಟಣೆ 4ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. ಅಲ್ಲಿ ವಚನ 1, 4 ಮತ್ತು 10, 11 ಹೀಗೆ ಹೇಳ್ತಕ್ಕಂತಾಗಿದೆ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದ ತೆರೆದ ಬಾಗಿಲು ಕಾಣಿಸಿತು ಮತ್ತು ನನ್ನೊಂದಿಗೆ ತುತ್ತೂರಿ ಮಾತನಾಡುತ್ತೊಂದು ಎಂಬ ಶಬ್ದ, ಅಂದರೆ ನಾನು ಮೊದಲು ಕೇಳಿದ ವಾಣಿ ಕೇಳಿಸಿತು. ಅದು ಇಲ್ಲಿಗೆ ಬಾ, ಮುಂದೆ ಆಗಬೇಕಾಗುವ ನಿನಗೆ ತೋರಿಸುವನು ಎಂದು ಹೇಳಿತು. ಕೂಡಲೇ ದೇವರಾತ್ಮನ ವರ್ಷನಾಗಿ ಆಗ ಇಗೋ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಆ ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಕುಳಿತಿದ್ದವನ ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣಿಸಿದ್ದನು. ಸಿಂಹಾಸನ ಸುತ್ತಲೂ ಪಚ್ಚೆಯಂತೆ ತೋರಿಸಿತ್ತು ಎಂಬುದಾಗಿ ನೋಡ್ತೇವೆ. ಹಾಗೆ ಶುಭ್ರ ವಸ್ತ್ರ ಧರಿಸಿದ 24 ಮಂದಿ ಹಿರಿಯರು ಕುಳಿತಿದ್ದರು. ಅವರ ತಲೆ ಮೇಲೆ ಚಿನ್ನದ ಕಿರೀಟವಿತ್ತು ಎಂಬುದಾಗಿ ನೋಡ್ತೇವೆ. ಮತ್ತು 10, 11 ವಚನ ನೋಡ್ತೇವೆ. ಆ 24 ಮಂದಿ ಹಿರಿಯರು ಸಿಂಹಾಸನ ಮೇಲೆ ಕುಳಿತಾತನಿಗೆ ಅಡ್ಡ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನಿನ್ನ ಪ್ರಭಾವವು, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವ ಯೋಗ್ಯನಾಗಿದ್ದೆ. ಸಮಸ್ತವನ್ನು ಸೃಷ್ಟಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತಗಳಲ್ಲಿಯೂ ಜೀವಸಾತನನ್ನು ಆರಾಧಿಸುತ್ತಾರೆ ಎಂಬುದಾಗಿ ಹೇಳ್ತಕ್ಕ ನಾವು ನೋಡರಾಗಿದ್ದೇವೆ. ಹೌದು, ಇಂಥ ಒಂದು ಮಹಾದೇವರು ನಮ್ಮ ದೇವರು. ಇಂಥ ಒಂದು ಮಹಾದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಈತನ ನೀವು ಅಂಗೀಕರಿಸ್ಕೊಳ್ಬೇಕು, ಈತನ ನೀವು ಹೆಚ್ಚಾಗಿ ತಿಳಿಯಬೇಕು. ಹೌದು, ಬನ್ನಿರಿ, ಈ ದೇವರು ನಿಮ್ಮ ದೇವರು, ನಿಮ್ಮನ್ನು ಸೃಷ್ಟಿ ಮಾಡಿದ ಕರ್ತನು ಯೇಸು ಕ್ರಿಸ್ತನು, ನಿಮಗಾಗಿ ಪ್ರಾಣ ಕೊಟ್ಟವನು, ನಿಮ್ಮ ರಕ್ಷಣೆಗಾಗಿ ಆತನು ಬಂದನು. ಈ ಮಹಾದೇವನು ನೀವು ತಿಳ್ಕೊಳ್ಳೋದು ಎಷ್ಟೋ ಶ್ರೇಷ್ಠವಾಗಿದೆ. ಪ್ರಾರ್ಥನೆ ಮಾಡೋಣ. ಮಹೋನ್ನತಗಳಲ್ಲಿ ಜೀವಿಸ್ತಕ್ಕಂಥ ನಮ್ಮ ಪರಮ ತಂದೆಯ ದೇವರೇ, ನೀನು ಕೊಟ್ಟಂಥ ವಾಕ್ಯ ಸ್ತೋತ್ರವಾಗಲಿ. ಅದ್ಭುತನಾದ ದೇವರನ್ನು ಅರಿತಕ್ಕಂಥ ಭಾಗ್ಯನು ಕೊಟ್ಟಿದ್ದೆ. ನಿನ್ನ ವಾಕ್ಯದ ಪ್ರಕಾರ ನಿನ್ನ ನಂಬಿ ನಿನ್ನ ಹಿಂಬಾಲಿಸುವಂತೆ ಎಲ್ಲ ವೀಕ್ಷಕರನ್ನು ಆಶೀರ್ವದಿಸು ಸ್ವಾಮಿ. ಯಾವಾಗ ನಾವು ನಿನ್ನ ನಂಬಿಕೆಯಾಗಿ ಜೀವಿಸಿ ನಡೆಯುವಂತೆ ಕೃಪೆ ತೋರಿಸಿ ಕಾಪಾಡುತ್ತಾ ಬರಬೇಕೆಂಬುದಾಗಿ ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್.